ವಿಚಾರವಾಗಿ ಹೇಳಬೇಕಂದ್ರೆ ಬೇಕಾದಷ್ಟಿದೆ. ಕೊರೋನಾ ಟೈಮಲ್ಲಿ ವೈಯಕ್ತಿಕವಾಗಿ ನನಗೆ ಪ್ರಾಣ ಭಿಕ್ಷೆ ಕೊಟ್ಟಂಥ ಮಹಾನುಭಾವ. ನಮಗೆ ತುಂಬ ಹತ್ರದವರೇ, ತುಂಬ ನಮಗೆ ಬೇಕಾದವರು, ತುಂಬ ಹತ್ರ ಸಂಬಂಧ, ಒಂದೇ ಊರಿನವರು, ಪಕ್ಕದ ಮನೆಯವರೇ. ಅವ್ರಿಗೇನು ಹೇಳಬೇಕು, ಇನ್ನು ಮುಂದೆ ಅವ್ರಿಗೆ ಒಳ್ಳೆಯ ಜೀವನದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಈ ಸಮಾಜ ಸೇವೆ ಮಾಡುವಂಥ ಹೆಚ್ಚಿನ ಜವಾಬ್ದಾರಿಗಳು ಸಿಗಲಿ. ಈಗಲೂ ಸಾಕಷ್ಟು ಸಿಕ್ಕಿದೆ, ಮುಂದಕ್ಕೂ ಸಿಗಲಿ. ಆಮೇಲೆ ಅವರ ಆರೋಗ್ಯ, ಆಯುಷು, ಆರೋಗ್ಯ ಮತ್ತು ಇನ್ನೂ ಏನೇನು ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅದನ್ನು ಮಾಡೋದಕ್ಕೆ ವಿಶ್ ಮಾಡ್ತೀವಿ. ಒಳ್ಳೆ ಮನಸ್ಸು ಅಣ್ಣ ಅವ್ರದ್ದು. ಅವಕಾಶ ಸಿಗಬೇಕಾಗಿದ್ದು ಏನೋ ರಾಜಕೀಯ ವೈಪರೀತ್ಯದಿಂದ ಅದು ಅವಕಾಶ ತಪ್ಪಿದೆ. ಮುಂದೆ ಒಂದಿನ ಅವರು MLA ಆಗ್ತಾರೆ. ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಸ್ಥಾನಮಾನ ಅಂತೂ ಖಂಡಿತವಾಗ್ಲೂ ಸಿಗ್ತದೆ. ಯಾಕೆ ಅಂದರೆ ಹುಟ್ಟುಹಬ್ಬದ ದಿನ ಅವ್ರನ್ನ ವಿಶ್ ಮಾಡಿರೋದು ಅಗಾಧವಾದ ಅಭಿಮಾನಿಗಳು. ಇಂಥವ್ರು ಅನ್ನೋಂಗಿಲ್ಲ. ಹುಡುಗರಿಂದ ಹಿಡ್ದು ಎಂಗೇಜಿಂದ ಹಿಡ್ದು ಒಂದು ಇದುವರೆಗೂ ಓಲ್ಡ್ ಏಜ್ವರೆಗೂ ಎಲ್ಲರೂ ಅವ್ರ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ, ಅದು ಅವ್ರನ್ನ ಖಂಡಿತವಾಗ್ಲೂ ಒಂದು ಒಳ್ಳೆ ಒಂದು ಸ್ಥಾನ ಈಗ ಸಿಕ್ಕಿರೋದು ಅವ್ರಿಗೆ ಒಂದು ಸ್ವಲ್ಪ ಮುಂದೆ ಬೇಕಾದಷ್ಟು ಅವಕಾಶಗಳಿದೆ. ಮನಸ್ಸು ಸರ್ ಅವ್ರದ್ದು ಒಳ್ಳೆ ಮನಸ್ಸು, ಪಕ್ಷಪಾತ ಪಕ್ಷ ಭೇದ ಇಲ್ಲ, ತುಂಬ ಒಳ್ಳೆ ಮನಸ್ಸು, ಒಳ್ಳೆ ಮನೋಭಾವ ಅವ್ರದ್ದು. ಅದಕ್ಕೆ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳಿ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ. ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಘುನಂದನ್ ರಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಪ್ರೀತಿಯ ರಘುನಂದನ್ ರಾಮಣ್ಣ ಅವರು. ಅಂತ್ಯ ವ್ಯಕ್ತಿ ನಮ್ಮ ಚನ್ನಪಟ್ಟಣದಲ್ಲಿ ಹುಟ್ಟವ್ರೆ ಅಂದರೆ ಅದು ಒಂದು ತುಂಬ ಅದ್ಭುತ. ಏಕೆಂದರೆ ಆ ವ್ಯಕ್ತಿ ಮನಸ್ಸಲ್ಲಿ ಕಲ್ಮಶ ಇಲ್ಲ, ನಾನತ್ವ, ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಏನೂ ಇಲ್ಲ. ಇವನಿಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತು, ತಪ್ಪು ಮಾಡಿರೋರಿಗೆ ತಪ್ಪು ಅನ್ನೋದು ಗೊತ್ತು, ಕರೆಕ್ಟ್ ಇದೆ ಕರೆಕ್ಟ್ ಅನ್ನೋದು ಬಿಟ್ಟರೆ ಬೇರೆ ಯಾವುದು ಆಲೋಚನೆ ಅದು ಇದು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಈ ಸ್ಥಳಕ್ಕೆ MLA ಆಗೇ ಆಯ್ತಾರೆ. ಅಂಥವ್ರು MLA ಆಗಲೇಬೇಕು. ಅಂಥವ್ರಾದರೆ ನಮ್ಮಂತೆ ಯೂತ್ಸು ತುಂಬ ಚೆನ್ನಾಗಿರ್ಬೋದು ಅಂತ ನಾವು ಹೇಳ್ತೀವಿ. ಯೂತ್ ಸಾಹೇಬ್ರಿಗೆ ನಮ್ಮ ದೇಶದಲ್ಲಿ ನಂಬರ್ 1 ಕೆಲಸಗಾರ ಅಂತ ಕೊಟ್ಟವ್ರೆ. ಹಂಗೆ ನಮ್ಮ ರಘುನಂದನ್ ರಾಮಣ್ಣ ಈ ತಾಲೂಕಲ್ಲಿ ನಂಬರ್ 1 MLA ಕೆಲಸ ಮಾಡಿ ಸಭಾಸ್ ಅನ್ಸ್ಕೊಂಡು ಅವ್ರು ಆಗಲಿ ಇವತ್ತೊಂದು ದಿನ ಏನು ಮಾಡಬೇಕು, ಒಬ್ಬ MLA ಅವ್ರೇನು ಮಾಡಬೇಕು, ಒಬ್ಬ MLA ಕ್ಯಾಂಡಿಡೇಟ್ ಆಗಿ ನಿಂತು ಅವ್ರು ಏನು ಮಾಡಬೇಕಾಗಿತ್ತು ಎಲ್ಲ ಇವತ್ತೊಂದು ದಿನ ಎಲ್ಲ ಯೂತ್ ಇರ್ಬೋದು, ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಎಲ್ಲರಿಗೂ ಮಾಡ್ತವ್ರೆ. ಅಂಥ ವ್ಯಕ್ತಿ MLA ಆಗಬೇಕು, ನಮ್ಮಂಥವ್ರಿಗೆ ಸ್ಫೂರ್ತಿ ಆಗಬೇಕಂತ ನಾವು ಕೇಳ್ತೀವಿ.